ಎಲ್ಲೂ ಸ್ಕಿಪ್ ಮಾಡದೆ ಪೂರ್ಣ ವಿಡಿಯೋವನ್ನು ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಾರಾಹಿ ಮಾತೆಯು ಸಪ್ತಮಾತೃಕೆಯರಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿ ದೇವತೆ. ಭಗವಾನ್ ವಿಷ್ಣುವಿನ ವರಾಹ ಅವತಾರದ ಸ್ತ್ರೀ ರೂಪವಾದ ಈಕೆಯನ್ನು ದಂಡನಾಥೆ ಎಂದು ಕರೆಯುತ್ತಾರೆ. ದುಷ್ಟಶಕ್ತಿಗಳ ಸಂಹಾರ, ರಕ್ಷಣೆ ಮತ್ತು ಇಷ್ಟಾರ್ಥ ಸಿದ್ಧಿಗೆ ವಾರಾಹಿ ಮಾತೆಯ ಆರಾಧನೆ ಅತ್ಯಂತ ಶ್ರೇಷ್ಠ. ವಾರಾಹಿ ಮಾತೆಯ ಮಹಿಮೆ ಮತ್ತು ರೂಪ. ವಾರಾಹಿ ಮಾತೆಯು ಹಂದಿಯ ಮುಖವನ್ನು ಹೊಂದಿದ್ದು ಚತುರ್ಭುಜಗಳನ್ನು ಹೊಂದಿದ್ದಾಳೆ. ಈಕೆಯ ಆಯುಧಗಳು ಮತ್ತು ವಾಹನಗಳು ಶಕ್ತಿಯ ಸಂಕೇತವಾಗಿದೆ. ದುರ್ಗಾದೇವಿಯು ಅಸುರರನ್ನು ಸಂಹರಿಸುವಾಗ ಸಪ್ತಮಾತೃಕೆಯರು ಅವತರಿಸಿದರು. ಆ ಸಮಯದಲ್ಲಿ ವಾರಾಹಿ ದೇವಿಯ ಸೇನಾಧಿಪತಿಯಾಗಿ ಭೀಕರ ರೂಪದಲ್ಲಿ ಹೋರಾಡಿ ಜಯವನ್ನು ತಂದುಕೊಟ್ಟಳು. ಇವಳು ಭಕ್ತರ ಸಕಲ ಕಷ್ಟಗಳನ್ನು ನಿವಾರಿಸಿ ಶತ್ರುಬಾಧೆಗಳನ್ನು ದೂರ ಮಾಡುವ ರಕ್ಷಕಿಯಾಗಿದ್ದಾಳೆ. ಪೂಜಾ ವಿಧಾನ ಮತ್ತು ವಿಶೇಷತೆಗಳು. ವಾರಾಹಿ ದೇವಿಗೆ ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ವಿಶೇಷವಾಗಿ ಆಷಾಢ ನವರಾತ್ರಿಯಲ್ಲಿ ದೇವಿಯನ್ನು ವಿಶೇಷವಾಗಿ ಆರಾಧಿಸಲಾಗುತ್ತದೆ. ಈಗ ಮಾತ್ರೆಗೆ ಯಾವ ಒಂದು ದ್ರವ್ಯವನ್ನು ಅರ್ಪಿಸಿದರೆ ಶೀಘ್ರವಾಗಿ ಕೃಪೆ ಮಾಡುತ್ತಾಳೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಾರಾಹಿ ಮಾತೆಗೆ ಅತ್ಯಂತ ಇಷ್ಟವಾಗಿರುವಂಥ ಒಂದು ದ್ರವ್ಯಗಳು ಯಾವುದು ಅಂತ ಹೇಳಿದ್ರೆ ಅರಿಶಿಣ ಮತ್ತು ಕುಂಕುಮ. ಈ ಅರಿಶಿಣ ಕುಂಕುಮವನ್ನು ತಾಯಿಗೆ ಅರ್ಪಿಸಿದರೆ ಬೇಗ ಅವಳು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುವಳು. ಮತ್ತು ಹಸಿರು ಬಳೆಗಳು, ಕೆಂಪು ಹೂಗಳಿಂದ ದೇವಿಯನ್ನು ಅಲಂಕರಿಸಬೇಕು. ಆಗ ದೇವಿಯು ಬಹುಬೇಗ ತೃಪ್ತಳಾಗುತ್ತಾಳೆ. ಮತ್ತು ಈ ವಾರಾಹಿ ಮಾತೆಯ ಒಂದು ಆರಾಧನೆಯಿಂದ ನಾವು ಸಕಲ ಐಶ್ವರ್ಯ, ವಾಕ್ಸಿದ್ಧಿ ಮತ್ತು ತಂತ್ರ ಮಂತ್ರಗಳಿಂದ ನಾವು ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ವಾರಾಹಿ ದೇವಿಯ ಒಂದು ಶಕ್ತಿಶಾಲಿ ಮಂತ್ರವನ್ನು ನಾವು ಈ ಒಂದು ದ್ರವ್ಯಗಳನ್ನು ಅರ್ಪಿಸಿ ನಾವು ಪ್ರತಿದಿನ ನಾವು ಈ ಮಂತ್ರವನ್ನು ನಾವು ಪಠಿಸಿದ್ದೇ ಆದರೆ ವಾರಾಹಿ ದೇವಿಯ ಕೃಪೆಯನ್ನು ನಾವು ಖಂಡಿತ ಪಡೆದುಕೊಳ್ಳಬಹುದು. ದೇವಿಯ ಅನುಗ್ರಹ ಪಡೆಯಲು ಪ್ರತಿದಿನ ಶುಕ್ರವಾರದಂದು, ಪ್ರತಿದಿನ ಆಗಲಿಲ್ಲ ಅಂತೇಳಿದರೆ ಪ್ರತಿ ಶುಕ್ರವಾರ ನೀವು ತಾಯಿಯ ಒಂದು ಶಕ್ತಿಶಾಲಿ ಮಂತ್ರವನ್ನು ಭಕ್ತಿಯಿಂದ ಜಪಿಸಬೇಕು. ಆ ಒಂದು ಮಂತ್ರವನ್ನು ನೀವು ಭಕ್ತಿ ಮತ್ತು ಶ್ರದ್ಧೆಯಿಂದ ಜಪಿಸಿದ್ದೇ ಆದರೆ ತಾಯಿ ಶೀಘ್ರದಲ್ಲಿ ನಿಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸುವುದರಲ್ಲಿ ಸಂದೇಹವಿಲ್ಲ. ಆಷಾಢ ಮಾಸದಲ್ಲಿ ದೇವಿಯ ಒಂದು ಶಕ್ತಿಶಾಲಿ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಬೇಕು. ಮಾತೆ ನಿಮ್ಮ ಎಲ್ಲ ಇಚ್ಛೆಗಳನ್ನು ಈಡೇರಿಸುವಳು. ಯಾವುದೋ ಒಂದು ಶಕ್ತಿಶಾಲಿ ಮಂತ್ರ ಅಂತ ಹೇಳಿದ್ರೆ ಓಂ ವಾರಾಹಿ ದೇವಿಯೇ ನಮಃ, ಓಂ ವಾರಾಹಿ ದೇವಿಯೇ ನಮಃ, ಓಂ ವಾರಾಹಿ ದೇವಿಯೇ ನಮಃ, ಓಂ ವಾರಾಹಿ ದೇವಿಯೇ ನಮಃ. ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ನೀವು ಪ್ರತಿದಿನ ಸಂಜೆ ತುಂಬ ವಿಶೇಷವಾಗಿರುತ್ತೆ. ದೇವಿಗೆ ತುಂಬ ಇಷ್ಟವಾಗಿರುವಂಥ ಒಂದು ಸಮಯ ಆಗಿರುತ್ತೆ. ಮತ್ತು ದೇವಿಯ ಶಕ್ತಿ ಸಂಜೆ ತುಂಬ ಹೆಚ್ಚಾಗಿ ಜಾಗೃತವಾಗಿರುತ್ತೆ. ಆದ್ದರಿಂದ ಗೋಧೂಳಿ ಸಮಯದಲ್ಲಾಗ್ಬೋದು ಅಥವಾ ರಾತ್ರಿಯ ವೇಳೆಯಲ್ಲಾಗ್ಬೋದು ಮಾತೆ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ನೀವು ಜಪಿಸಿ ಮಾತೆಯ ಕೃಪೆಗೆ ಪಾತ್ರರಾಗಬಹುದು. ಮಾತೆ ಖಂಡಿತ ನಿಮ್ಮ ಒಂದು ಇಷ್ಟಾರ್ಥಗಳನ್ನು ಈಡೇರಿಸಿ ನಿಮಗೆ ಸಕಲ ಐಶ್ವರ್ಯಗಳನ್ನು ನೀಡುವಳು. ಆದ್ದರಿಂದ ಬನ್ನಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಒಂದು ಮಂತ್ರವನ್ನು ಪ್ರತಿದಿನ ಜಪಿಸಿ ಮಾತೆಯ ಕೃಪೆಯನ್ನು ಪಡೆದುಕೊಳ್ಳಿ. ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದ ವೀಕ್ಷಕರೇ. ಮತ್ತು ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಕೂಡ ಮಾಡಿ. ನೀವು ಮಾಡುವಂಥ ಶೇರು ನನಗೆ ಒಂದು ಅತಿ ದೊಡ್ಡ ಒಂದು ಪ್ರೋತ್ಸಾಹ ಆಗುತ್ತೆ. ನೀವು ಕನ್ನಡಿಗರು ಎಲ್ಲರಿಗೂ ಪ್ರೋತ್ಸಾಹ ಮಾಡ್ತೀರಾ. ಹಾಗೆಯೇ ಈ ಒಂದು ಸ್ಮಾಲ್ ಕ್ರಿಯೇಟರ್, ತುಂಬ ಚಿಕ್ಕ ಕ್ರಿಯೇಟರ್ ಆಗಿರುವಂಥ ನನಗೂ ಕೂಡ ನೀವು ಪ್ರೋತ್ಸಾಹಿಸ್ತೀರಾ.